ನಾನು ಆ್ಯಕ್ಚುಲಿ ರೀ ರಿಲೀಸ್ ಸಿನಿಮಾಗಳನ್ನ ನೋಡಲ್ಲ. ಅಪ್ಪ ಅವರ ಸಿನಿಮಾ ರೀ ರಿಲೀಸ್ ಆಗಿರೋದ್ರಿಂದ ಈ ಒಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ನ ಮಿಸ್ ಮಾಡ್ಕೊಳ್ಳೋಕ್ಕೆ ಇಷ್ಟನೂ ಇರಲಿಲ್ಲ. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವ್ರನ್ನ ಕಳ್ಕೊಂಡು 4 ವರ್ಷ ಆಗಿದ್ರು ಕೂಡ ಅವರು ನಮ್ಮ ಜೊತೆಗೆ ಇಲ್ಲದೇ ಇದ್ರೂ ಅವರು ಕೊಟ್ಟಂಥ ನೆನಪುಗಳು ನಮ್ಮ ಜೊತೆಗಿದೆ. ಸಿನಿಮಾಗೆ ಕೊಟ್ಟಂಥ ಕಾಂಟ್ರಿಬ್ಯೂಷನ್ಸ್ ನಮ್ಮ ಜೊತೆಗಿದೆ. ಸಿನಿಮಾದಲ್ಲಿ ಮಾಡಿರುವಾದ ಸಾಧನೆಗಳು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಅವರ ಅಚೀವ್ಮೆಂಟ್ಸ್ಗೆ ಯಾವುದೇ ಥರದ ಲಿಮಿಟೇಷನ್ಸ್ ಇರಲಿಲ್ಲ. ಡೆಫಿನೆಟ್ಲಿ ಐ ಆಮ್ ನಾಟ್ ಅ ಫ್ಯಾನ್. ಸಿನಿಮಾ ಥರ ನೋಡ್ತೀನಿ. ಇವರ ಒಂದು ಸ್ಟೋರಿ ಸೆಲೆಕ್ಷನ್ ಮತ್ತು ಆಡಿಯನ್ಸ್ಗೆ ಯಾವ ಥರ ಸಿನಿಮಾನ ಕೊಡಬೇಕು ಅನ್ನೋ ಐಡಿಯಾಲಜಿ ನನಗೆ ತುಂಬ ಇಷ್ಟ ಆಗಿತ್ತು. ಇವರು ಕೊಟ್ಟಂಥ ಸಿನಿಮಾಗಳಲ್ಲಿ ಆದಷ್ಟು ಒಳ್ಳೆ ಸಂದೇಶ ಇರ್ತಿತ್ತು, ಒಂದು ಮೆಸೇಜ್ ಇರ್ತಿತ್ತು, ಆಡಿಯನ್ಸ್ಗೆ ಯಾವ ಥರ ಹೆಲ್ಪ್ ಆಗುತ್ತೆ ಅನ್ನೋದು ಮ್ಯಾಟ್ರ್ ಆಗ್ತಿತ್ತು. ಒಳ್ಳೊಳ್ಳೆ ಸಿನಿಮಾ ಬರ್ದಿರೋದಕ್ಕೂ ಥಿಯೇಟರ್ಗಳು ಹೌಸ್ಫುಲ್ ಆಗದಿರೋ ಟೈಮಲ್ಲಿ 50ನೇ ವರ್ಷದ ಹುಟ್ಟು ಹಬ್ಬಕ್ಕೆ ಅಪ್ಪು ಸಿನಿಮಾನ ರೀ ರಿಲೀಸ್ ಮಾಡಿದ್ದು ಪೀಕ್ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಸಿಕ್ತು ಅಂತಲೇ ಹೇಳ್ಬೋದು. ಏನಂತಪ್ಪ? ಸೂಪರ್ ಆಗಿದೆ. ಬಾಸ್ತು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಎಲ್ಲರೂ ಬನ್ನಿ, ಅಪ್ಪು ಬಾಸ್ ಮೂವಿ ನೋಡಿ.